ಹಸುವಿನ ಕೆಚ್ಚಲವನ್ನ ಕೊಯ್ಬೇಕಾದ್ರೆ ಏನು ಪಾಪ ಮಾಡಿದ್ರಿ? ಅದು ನಾನು ಮುಸ್ಲಿಮರಿಗೆ ಕೇಳ್ತಾ ಇದ್ದೇನೆ, ನೀವೇನ್ ಕುಡಿತಾರೆ? ನಿಮ್ಮ ಮಕ್ಕಳು ಏನ್ ಕುಡಿತಾರೆ? ಇವತ್ತು ಗೌರಿ ಪಾಳ್ಯ ಇದ್ದಿದ್ದು ಗೋರಿ ಪಾಳ್ಯ ಆಗಿದೆ. ಗೋರಿ ಪಾಳ್ಯದಲ್ಲಿ 9 ದೇವಸ್ಥಾನಗಳಿಗೆ ಬೀಗ ಬಿದ್ದಿದ್ದೆ ಇದೇ ಇಸ್ಲಾಮೀಕರಣದ ಹಿನ್ನೆಲೆಯಲ್ಲಿ. ದಲಿತರು ಮುಸ್ಲಿಮರು ಭಾಯಿ ಭಾಯಿ ಅಂತ ಹೇಳಿ ಬೊಗಳೆ ಬಿಡುವಂತವ್ರು ಬನ್ನಿ ಇಲ್ಲೇ ಜಗಜೀವನ್ ರಾಮ್ ಅವರ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ನರಸಿಂಹಸ್ವಾಮಿ ದೇವಸ್ಥಾನದ ಮೆರವಣಿಗೆ ಮೇಲೆ ಒಂದು ಗಲೀಜ್ ಇರುವಂತಹ ಬಾಟಲ್ ಅನ್ನು ಎಸೆದರು. ಅರುಣಾಚಲೇಶ್ವರ ಅನ್ನುವಂತ ದೇವಸ್ಥಾನದ ಪಕ್ಕದಲ್ಲೇ ಮಾಂಸದ ಅಂಗಡಿ ಇದೆ. ಓಮ ಶಕ್ತಿಯ ಮಾಲಾಧಾರಿಗಳು ಶಾಂತವಾಗಿ ತಮ್ಮ ದೇವಸ್ಥಾನ ಪೂಜೆ ಮುಗಿಸಿಕೊಂಡು ಮೆರವಣಿಗೆ ಮಾಡಬೇಕಾದ್ರೆ ಕಲ್ಲಿಸಿ ಸೊಕ್ಕ. ಇವತ್ತ ಚಾಮರಾಜಪೇಟೆಯಲ್ಲಿ ಇರುವಂತಹ ಮೈದಾನ RSS ಪಥಸಂಚಲನಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಸರ್ಕಾರಿ ಜಾಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಿರಿ, ವರ್ಷಕ್ಕೆ ಒಮ್ಮೆ ನಮಾಜ್ ಮಾಡ್ತಾರೆ, ಸರಿ ಮಾಡಿ. ಆದ್ರೆ ಅಲ್ಲಿ ಇದೇ ಸಚಿವರು ಜಮೀರ್ ಅಹ್ಮದ್ ಅವರು ದೆಹಲಿಗೆ ಹೋಗಿ ಇಲ್ಲಿ ಯಾವುದೇ ರೀತಿಯ ಗಣೇಶೋತ್ಸವ ಮಾಡಬಾರ್ದು ಅಂತ ಹೇಳಿ ಸ್ಟೇ ತಗೊಂಡ್ಬಂದ್ರು. ನಮ್ಮ ಕೋರ್ಟ್ ಕೂಡ ಎಂತಾದ್ರೂ ಇದು ಏನು ಗೊತ್ತಾಯ್ತಾ ಇಲ್ಲ, ಯಾವುದಕ್ಕೆ ಸ್ಟೇ ಕೊಡಬೇಕು, ಯಾವುದಕ್ಕೆ ಬೇಲ್ ಕೊಡಬೇಕು. ಬಂಗಾಳದಲ್ಲಿ ಏನ್ ನಡೀತಾ ಇದೆ, ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ಇಲ್ಲಿ ಅವರನ್ನು ಸಾಕ್ತಾ ಇದೀವಿ. ಯಾರು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಧರ್ಮಛತ್ರನ ಇದೆ ಭಾರತ. ಎಂಥ ದ್ರೋಹಿಗಳಿದ್ದಾರೆ, ಬರೀ ಓಟಿಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ. ಓಟು ಓಟು ಓಟು, ರಾಜಕಾರಣ ರಾಜಕಾರಣ ರಾಜಕಾರಣ. ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ನಡೆದಂತ ಅತ್ಯಂತ ಹೀನವಾದಂತ ರಾಕ್ಷಸಿ ಪ್ರವೃತ್ತಿಯ ಮಾನಸಿಕ ಇರುವಂಥ ವ್ಯಕ್ತಿಗಳಿಂದ ನಡೆದಂಥ ಘಟನೆ, ಇದೊಂದು ನಿಮಿತ್ತ ಮಾಡಿ ನಾವೆಲ್ಲ ಒಟ್ಟಾಗಬೇಕಾಗಿದೆ. ಇವತ್ತು ಚಾಮರಾಜಪೇಟೆ, ನಾಳೆ ಇನ್ನೆಲ್ಲೋ ಆಗುತ್ತೆ. ಆಗಬಾರ್ದು, ತಡಿಬೇಕು. ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲ ಸುರಕ್ಷಿತವಾಗಿರಬೇಕು ಅನ್ನುವಂಥ ದೃಷ್ಟಿಕೋನದಿಂದನೇ ಇವತ್ತಿನ ಈ ಪ್ರತಿಭಟನೆ. ಸುಮಾರು ಒಂದು 15 ದಿನದ ಮುಂಚೆ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ನಮ್ಮ ಶ್ರೀರಾಮ ಸೇನೆ ಸಂಘಟನೆ ಮತ್ತು ಇತರೆ ಎಲ್ಲ ಸಂಘಟನೆಯವರು ಒಂದು ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ಗೆ ಹೀಗೆ ನಾವು ಮಾಡ್ತಾ ಇದ್ದೀವಿ, 25ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡ್ತಾ ಇದ್ದೀವಿ, ನಮಗೆ ಅನುಮತಿ ಕೊಡಿ ಅಂತ ಹೇಳಿ ಒಂದು ಮನವಿಯನ್ನ ಕೊಟ್ಟರು. ಮನವಿ ಕೊಟ್ಟಂತ ಆ ಅರ್ಜಿ ಕೊಟ್ಟಂತದ್ದು 16 ದಿನ ಓಡಾಡಿಸಿದ್ರು. ಅವರಿಲ್ಲ, ಇವರಿಲ್ಲ, ಮೇಲಿನವರಿಲ್ಲ, ಕೆಳಗಡೆಯವರಿಲ್ಲ, ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ. ಅಂದ್ರೆ ಯಾವ ರೀತಿ ಆಟ ಆಡ್ತಾರ ನೋಡಿ. ಅದು ಕೂಡ ನೀವು ಚಾಮರಾಜಪೇಟೆಯ ಅಲ್ಲಿ ಆ ಕ್ಷೇತ್ರದಲ್ಲಿ ನಾವು ಮಾಡ್ತಾ ಇಲ್ಲ. ಸರ್ಕಾರ ನಿರ್ಧಾರ ಮಾಡಿದಂತ ಪ್ರತಿಭಟನೆಗೆ ಒಂದು ಸ್ಥಳವನ್ನ ನಿರ್ಧಾರ ಮಾಡಿದರೆ ಅಲ್ಲಿ ನಿರ್ಧಾರ ಮಾಡಿದಂತ ಸ್ಥಳಕ್ಕೆ ಪರ್ಮಿಷನ್ ಕೊಡಕ್ಕೆ ನಮ್ಮನ್ನು ಓಡಾಡಿಸ್ತಾರೆ. ಅಂದ್ರೆ ಎಲ್ಲಿದೆ ನಾವು ಅಂತ. ಈ ಪೊಲೀಸರು ಭಾರತೀಯ ಪೊಲೀಸರೋ ಅಥವಾ ಬ್ರಿಟಿಷ್ ಪೊಲೀಸರೋ ಅಥವಾ ಇನ್ಯಾರಿದಾರೋ ಅಂತ ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದೀರಿ? ಹಾಗಾದ್ರೆ ನೀವು ಪರ್ಮಿಷನ್ ಕೊಡೋದು ಬಿಟ್ಟು ನಾವು ನೇರವಾಗಿ ಚಾಮರಾಜಪೇಟೆ ನಮ್ಮ ಮೈದಾನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ರೆ ಏನಾಗ್ತಿತ್ತು? ಏನ್ ನಡೀತಾ ಇದ್ದೀರಿ? 78 ವರ್ಷ ಆಯ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು. ಒಂದು ಪ್ರತಿಭಟನೆಗೆ ನಾವು ಅರ್ಜಿ ಕೊಟ್ರೆ ಮಾನಗೆಟ್ಟ ತರ ನಮ್ಮನ್ನು ಓಡಾಡಿಸ್ತಾರಲ್ಲ, ಅದು ನಿಮ್ದಲ್ಲ, ಅದು ಈ ಖಾಕಿ ಬಟ್ಟೆದಲ್ಲ. ಅದ್ರ ಹಿಂದೆ ಒಂದು ಶಕ್ತಿ ಇದೆ. ಅದು ಆ ಹಿಂದೆ ಇರುವಂತಹ ಕೈ ಇದೆಯಲ್ಲ, ಕಾಂಗ್ರೆಸ್ ಇದೆಯಲ್ಲ, ಇವತ್ತಿನ ರಾಜಕಾರಣ, ಇವತ್ತು ಸರ್ಕಾರ ನಡೆಸುವಂತವರ ಇವ್ರದ್ದು ಆಟ. ಇವರು ಗೊಂಬೆ ಮಾತ್ರ. ಯಾವಾಗ ಸಿಗ್ನೇಚರ್ ಮಾಡಬೇಕು ಅಂತ ಹೇಳಿ ಮೇಲಿಂದ ಜಮೀರ್ ಅಹ್ಮದ್ ಹೇಳಿದ ಮೇಲೆ ಸಿಗ್ನೇಚರ್ ಮಾಡೋದು. ಇವರಿಗೆ ಕಾನೂನು ಬೇಡ. ಮೇಲೆ ಅಪ್ಪ ಯಾರು ಕೂತಿದ್ದಾನೆ ಅವ್ರ ಅಪ್ಪನ ಮಾತಾ ಕೇಳ್ಕೊಂಡೆ ಇವ್ರು ಬಿದ್ಕೊಂಡಿದ್ರು. ಕಾನೂನು ಏನು ಹೇಳ್ತೆ ಕೇಳ್ರಿ. ಕಾನೂನು, ನೀವು ಕಾನೂನು ರಕ್ಷಕರಿದ್ದಾರೆ, ಕಾನೂನು ಪಾಲಕರಿದ್ದಾರೆ. ಯಾರ್ದೋ ಮಾತು ಕೇಳ್ಕೊಂಡು ನಿಮ್ಮನ್ನೇ ನೀವ್ಯಾಕೆ ಬಲಿ ಆಗ್ತಾರೆ? ಮೊದಲನೇ ಸಸ್ಪೆಂಡ್ ಆಗೋದೇ ಪೊಲೀಸ್ ಅಧಿಕಾರಿಗಳು. ತಿನ್ನೋದು ಬೇರೆ, ಬೇರೆಯವ್ರು ತಿಂದಿರ್ತಾರೆ, ಆದ್ರೆ ಇವರಿಗೆ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸೋದು. ಇನ್ನೂ ಅರ್ಥ ಆಗ್ತಾ ಇದೆ ಈ ಡಿಪಾರ್ಟ್ಮೆಂಟ್ಗೆ. ನಮ್ಮನ್ನ ಬಲಿ ಮಾಡ್ತಾರೆ, ನಾವು ಕಾನೂನು ಪರವಾಗಿ ನಡ್ಕೊಳ್ಬೇಕು. ನೋ, ಅವ್ರು ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡು ಬಿತ್ಕೊಂಡಿರೋದು ಇದು ಸರಿಯಲ್ಲ. ಅವಾಗ ಬ್ರಿಟಿಷರು ಇದ್ದಂತ ಪೊಲೀಸರು ಭಾರತೀಯ ಪೊಲೀಸರೇ. ಬ್ರಿಟಿಷರು ಇದ್ದಾಗಲೂ ಕೂಡ ಲಂಡನ್ನಿಂದ ಬ್ರಿಟನ್ನಿಂದ ಪೊಲೀಸರನ್ನು ತರಲಿಲ್ಲ. ಅವರು ಇಲ್ಲಿಯವರನ್ನೇ ಅಪಾಯಿಂಟ್ ಮಾಡ್ಕೊಂಡ್ರು, ಇಲ್ಲಿಯವರಿಗೆ ಡ್ರೆಸ್ ಹಾಕಿದ್ರು, ಇಲ್ಲಿಯವರಿಗೆ ಟ್ರೈನಿಂಗ್ ಕೊಟ್ರು. ಭಾರತೀಯ ಪೊಲೀಸರೇ ಇದ್ರು. ಆರ್ಡರ್ ಮಾತ್ರ
ಬ್ರಿಟಿಷರಿದ್ದಿತ್ತು. ಬಂದೂಕು ನಮ್ಮ ಹೆಗಲ ಮೇಲೆ, ಗುಂಡು ಬ್ರಿಟಿಷರಿದ್ದಿತ್ತು. ಹಾಗೆ ಇವತ್ತು ಆರ್ಡರ್ ಯಾರ್ದು? ರಾಜಕಾರಣಿಗಳು. ಈ ರಾಜಕಾರಣಿಗಳಿಗೆ ಹಿಂದುತ್ವ ಆಗಲಿ ಅಥವಾ ಪ್ರತಿಭಟನೆ ಆಗಲಿ ಅಥವಾ ಯಾವುದೇ ವಿಚಾರದ ಎದುರುಗಡೆ ಬಂದು ಮಾತನಾಡುವಂತ ಧೈರ್ಯ ಇಲ್ಲ ಅವರಿಗೆ. ಆಯ್ತು, ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ, ಬನ್ನಿ ಜಮೀರ್ ಅಹ್ಮದ್ ಬನ್ನಿ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳುವಂತ ಧೈರ್ಯ ಇದೆ ಅವರಿಗೆ? ಇಲ್ಲ. ಅವರಿಗೆ ಒಂದೇ ಒಂದು ಶಸ್ತ್ರ ಇರೋದು ಪೊಲೀಸರು. ಪೊಲೀಸರ ಮೂಲಕ ಒತ್ತಿ ಹಿಡಿಯೋದು, ಪೊಲೀಸರ ಮೂಲಕ ಕೇಸ್ ಹಾಕೋದು, ಪೊಲೀಸರ ಮೂಲಕ ಹೆದರಿಸೋದು. ಈ ಪ್ರತಿಭಟನೆಗೆ ಅನುಮತಿ ಕೊಡದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಕೊನೆ ತನಕ ಸತಾಯಿಸ್ರಿ. ಅವರು ಸಿದ್ಧತೆ ಮಾಡ್ಕೊಳ್ಬಾರ್ದು, ಮುದ್ರಣ ಮಾಡ್ಕೊಳ್ಬಾರ್ದು, ಶಾಮೇಲ್ ಹಾಕಕ್ಕಾಗಬಾರ್ದು. ಇಂಥ ನೀಚರ್ರಿ ಇವರು. ಆದರೂ ನಾವು ಭಾರತ ಮಾತೆಯ ಪುತ್ರರಿದ್ದೀವಿ. ನೀವು ಎಷ್ಟೇ ಏನೇ ಮಾಡಿದ್ರು ಕೂಡ ಈ ಪ್ರತಿಭಟನೆ ಮಾಡುವಂತ ನಿರ್ಧಾರ ಮಾಡಿದ್ದೀವಿ, ಮಾಡೇ ಮಾಡ್ತೀವಿ ಅಂತ ಹೇಳಿ ಇವತ್ತು ತೋರಿಸಿದೀವಿ ಗಂಡಗಳಿಗೆ. ಯಾವ ಅಪ್ಪ ಬಂದ್ರು ನಿಲ್ಸಕ್ಕಾಗುದಿಲ್ಲ ರೇ. ನಮ್ಮ ಧರ್ಮ ಇದು, ನಮ್ಮ ದೇಶ ಇದು. ಹಿಂದೂಗಳ ಮೇಲೆ ಕಲ್ಲೆಸಿದ್ರೆ ಮಾಲಾಧಾರಿಗಳು, ಓಮ ಶಕ್ತಿಯ ಮಾಲಾಧಾರಿಗಳು ಭಜನೆ ಮಾಡ್ತಾ, ಹಾಡು ಹೇಳ್ತಾ ಶಾಂತವಾಗಿ ತಮ್ಮ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಅವರು ಮೆರವಣಿಗೆ ಮಾಡಬೇಕಾದ್ರೆ ಕಲ್ಲೆಸಿದ್ರಿ. ಸೊಕ್ಕ ಯಾಕೆ ಕಲ್ಲೇಕೆ ಎಸಿತಾ ಇದ್ದೀರಿ ನೀವು? ಇವತ್ತು ಕಲ್ಲೆಸಿತರಿ, ನಾಳೆ ಇನ್ನೊಂದು ಏನಾದರೂ ಪ್ರಾರಂಭ ಮಾಡುತ್ತೆ. ಅದು ಮಾಡಬಾರ್ದು ಅಂತಾನೆ ಇವತ್ತು ನಾವು ನಿಮ್ಗೆ ಎಚ್ಚರಿಕೆ ಕೊಡಕ್ ಬಂದಿದ್ದೀವಿ. ಕಲ್ಲೆಸೆಯುವಂಥವ್ರು ಯಾರು ಅಂತ ನಮಗೆ ಅರ್ಥ ಆಗಿದೆ. ಹಿಂದೂ ಧರ್ಮದ ಮೇಲೆ ಕಲ್ಲೆಸೆದಿದ್ದಾರೆ, ಹಿಂದೂ ಮಹಿಳೆಯರ ಮೇಲೆ ಕಲ್ಲೆಸಿದ್ದಾರೆ, ಹಿಂದೂ ದೇವಸ್ಥಾನಗಳ ಮೇಲೆ ಕಲ್ಲೆಸಿದ್ದಾರೆ, ಹಿಂದೂ ದೇವರುಗಳ ಮೇಲೆ ಕಲ್ಲೆಸಿದ್ದಾರೆ ಅಂತ ನೆನಪಿಟ್ಕೊಳ್ಳಿ. ಬರೇ ಚಾಮರಾಜಪೇಟೆಗೆ ಸೀಮಿತ ಅಲ್ಲ. ನಮ್ಮ ಸಮಾಜದಲ್ಲಿ ಇನ್ನೂ ಜಾಗೃತಿ ಆಗಬೇಕಾಗಿದೆ, ಸಾಕಷ್ಟು ಆಗಬೇಕು. ಇದೇ ಸಿಟ್ಟು ಹೊಟ್ಟೆ ಒಳಗೆ ಸಿಟ್ಟಿದೆ, ಅದು ಸ್ವಲ್ಪ ರಟ್ಟೆ ಒಳಗೆ ಬರ್ಬೇಕು, ಹೊರಗೆ ಬರ್ಬೇಕದು. ಹಿಂದೂ ಸಂಘಟನೆಗಳಿಗೆ ಇವತ್ತು ಇಷ್ಟು ಸೇರಿಸಬೇಕಾದ್ರೆ 10 ಸಲ ಫೋನ್ಗಳು ಹೋಗಿ ಭೇಟಿ ಆಗೋದು, ಮಾತಾಡೋದು, ಹೇಳೋದು, ಕೇಳೋದು ಎಲ್ಲ ಮಾಡಿದ್ದಾರೆ. ನಮ್ಮ ಎಲ್ಲಾ ಕಾರ್ಯಕರ್ತರಿಗೂ ಕೂಡ ಸಂಸಾರ ಇದೆ, ಹೆಂಡತಿ ಮಕ್ಕಳು, ಉದ್ಯೋಗ ಎಲ್ಲ ಇದೆ. ಅವರು ಕಳೆದ 1 ತಿಂಗಳಿಂದ ಪರಿಶ್ರಮ ಪಟ್ಟು ಈ ರೀತಿಯ ಘಟನೆ ಆದದ್ದನ್ನ ಬಿಡಬಾರದು ಅಂತ ಹೇಳಿ ಓಡಾಡ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಬೇರೆ ಬೇರೆ ರೀತಿಯ ಒತ್ತಡ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಜಮೀರ್ ಅಹ್ಮದ್ ಅವರೇ, ನೀವು ಚಾಮರಾಜಪೇಟೆಯಲ್ಲಿ ಹಿಂದೂ ಬಾಹುಳ್ಯ ಇದೆ, ಹಿಂದೂಗಳು ಬಹುಸಂಖ್ಯಾತರಿದ್ದಾರೆ. ನೀವು ದೇವಸ್ಥಾನಕ್ಕೆ ಲಕ್ಷಗಟ್ಟಲೆ ದುಡ್ಡು ಕೊಡ್ತೀರಿ, ಅಲ್ಲಿ ಹಿಂದೂಗಳ ಯಾವ್ಯಾವ್ದು ಕಷ್ಟ ಸುಖ ಮದುವೆ ಇನ್ನೇನೋ ಕಾರ್ಯಕ್ಕೆ ದುಡ್ಡು ಕೊಡ್ತೀರಿ. ಅದು ನಿಮ್ಮ ದುಡ್ಡಲ್ಲ, ನಮ್ಮ ಟ್ಯಾಕ್ಸಿನ ದುಡ್ಡೇ ಇದೆ. ನಾವು ಹಿಂದೂಗಳೇ ಎಲ್ಲರೂ ಹಾಕಿದಂತ ಟ್ಯಾಕ್ಸಿನ ದುಡ್ಡು ನೀವು ಈ ರೀತಿಯ ಕೊಡ್ತಾ ಇದ್ದೀರಿ, ನಿಮ್ಮ ಅಪ್ಪನ ದುಡ್ಡ ಅಲ್ಲ. ಅವರು ದುಡ್ಡು ತಗೊಂಡಿದ್ದೀವಿ, ದಯವಿಟ್ಟು ಅವರನ್ನು ಬೈಬೇಡ್ರಿ ಅಂತ ಕೆಲವೊಂದು ಜನ ಹೇಳ್ತಾರೆ. ನಮ್ಮ ದೇವಸ್ಥಾನಕ್ಕೆ ನಮಗೆ ಇಷ್ಟು ಲಕ್ಷ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಮೆರವಣಿಗೆಗೆ ಬರೋಕ್ಕಾಗೋಲ್ಲ, ಪ್ರತಿಭಟನೆಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಮನೆಯ ಮಕ್ಕಳಿಗೆ ಶಿಕ್ಷಣಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಅದಕ್ಕೆ ನಾವು ಪ್ರತಿಭಟನೆಗೆ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಸ್ವಾಮಿ, ನಾನು ಹೇಳೋದು, ದುಡ್ಡು ಕೊಟ್ಟಿದ್ದು ಒಬ್ಬ ಶಾಸಕನಾಗಿ ಆ ಕ್ಷೇತ್ರದ ಎಲ್ಲರಿಗೂ ಕೂಡ ಸಮಾನವಾಗಿ ನೋಡಿಕೊಂಡು ಕೊಡುವಂಥದ್ದು ನಿಮ್ಮ ಕರ್ತವ್ಯ, ನೀವು ಕೊಟ್ಟಿದ್ದೀರಿ. ಆದರೆ ಆಗ್ತಾ ಇರುವಂಥ ಬದಲಾವಣೆ ಏನಿದೆ ಅದನ್ನು ಪೂರ್ಣ ಮುಸ್ಲಿಮ ಬಾಹುಳ್ಯ ಮಾಡುವಂಥ ಪ್ರಯತ್ನ ನಡೀತಾ ಇದೆಯಲ್ಲ, ಅದನ್ನು ಯಾರು ದುಡ್ಡು ತಗೊಂಡಿರ್ತೀರಲ್ಲ, ಯಾರು ದೇವಸ್ಥಾನಕ್ಕೆ ನಿಮ್ಮ ಮನೆಗಳಿಗೆ ಮದುವೆಗಳಿಗೆ ತಗೊಂಡಿರ್ತೀರಲ್ಲ, ನಾಳೆ ಇಸ್ಲಾಂ ಆಯಿತು ಅಂತಂದರೆ ನಿಮಗೆ 1 ಪೈಸಾನೂ ಕೊಡೋದಿಲ್ಲ. ಇದೇ ಕಲ್ಲೇಟಿನಿಂದ ಅಲ್ಲಿಂದ ಓಡಿ ಹೋಗಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆ ಕೊಡ್ತೀನಿ. ಯಾವ ದೇವಸ್ಥಾನಕ್ಕೆ ದುಡ್ಡು ಕೊಟ್ಟಿದ್ದಾರೆ ನಾಳೆ ಗಂಟೆ ಬಾರ್ಸಕ್ಕೆ ಕೊಡೋದಿಲ್ಲ, ನಿಮ್ಮ ಪೂಜೆ ಮಾಡಕ್ಕೆ ಕೊಡೋದಿಲ್ಲ, ನಿಮ್ಮ ರಥಯಾತ್ರೆ ಅಲ್ಲಿ ಮೆರವಣಿಗೆ ಹೋಗೋಕ್ಕಾಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಈಗ ವಹಿಸಿದರೆ ಮುಂದೆ ನೀವು ಇರ್ತೀರಿ, ಇಲ್ಲಾದರೆ ಹೋಗ್ತೀರಿ. ಗಂಟೆನೂ ಬಾರ್ಸಕ್ಕಾಗೋದಿಲ್ಲ. ಇವತ್ತು ಗೌರಿಪಾಳ್ಯ ಇದ್ದಿದ್ದು ಗೋರಿಪಾಳ್ಯ ಆಗಿದೆ. ಗೋರಿಪಾಳ್ಯದಲ್ಲಿ 9 ದೊಡ್ಡ ದೇವಸ್ಥಾನಗಳಿದ್ದಾವೆ. ಅಲ್ಲಿ ಬೀಗ ಹಾಕಿದರೆ ದೇವಸ್ಥಾನಕ್ಕೆ, ಅಲ್ಲಿ ಪೂಜೆ ನಡೀತಾ ಇತ್ತು, ಮೆರವಣಿಗೆ ನಡೀತಾ ಇತ್ತು, ಗಂಟೆ ಬಾರಿಸ್ತಾ ಇತ್ತು, ಎಲ್ಲ ರೀತಿಯ ಪೂಜೆ ವಿಧಿಯ ವಿಧಾನಗಳೆಲ್ಲ ನಡೀತಾ ಇತ್ತು.
ಇವತ್ತು 9 ದೇವಸ್ಥಾನಗಳಿಗೆ ಬೀಗ ಬಿದ್ದಿದ್ದೇ ಇದೇ ಇಸ್ಲಾಮೀಕರಣದ ಹಿನ್ನೆಲೆಯಲ್ಲಿ. ಆ ಜಾಗ ಬಿಟ್ಟು ಹೋಗಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಭಯದ ವಾತಾವರಣ ಸೃಷ್ಟಿ ಮಾಡ್ತಾರೆ, ಭಯ ಹುಟ್ಟಿಸ್ತಾರೆ. ಸೊ ಹಾಗಾಗಿ ಇದೆಲ್ಲವೂ ನಾಟಕ ನಡೀತಾ ಇರುವಂತದ್ದು. ದುಡ್ಡು ಕೊಟ್ಟ ತಕ್ಷಣ ಬಾಯಿ ಮುಚ್ಕೊಂಡಿರೋದು, ಕೈ ಕಟ್ಕೊಂಡಿರೋದು ಇದು ಶೋಭೆ ತರುವಂತಹದ್ದಲ್ಲ. ನಮ್ಮ ಶಶಿಧರ್ ಅಂತನ್ನುವಂತ ಆ ಕ್ಷೇತ್ರದ ಶ್ರೀರಾಮ್ ಸೇನೆ ಸಂಘಟನೆಯ ಅಧ್ಯಕ್ಷರಿದ್ದಾರೆ. ಅಷ್ಟೇ ಅಲ್ಲ, ಓಮ ಶಕ್ತಿಯ ಪ್ರಮುಖರು ಕೂಡ ಇದ್ದಾರೆ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಕೂಡ ಇದ್ದಾರೆ. ಅವರನ್ನ ಎಲ್ಲ ರೀತಿ ಪ್ರಯತ್ನ ಮಾಡಿದರು. ನಿನಗೆ ಅದು ಕೊಡ್ತೀವಿ, ಇದು ಕೊಡ್ತೀವಿ, ಇಷ್ಟು ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಅಲ್ಯಾಕೆ ಹೋಗ್ತೀವಿ, ಆ ಸಂಘಟನೆ ಬಿಟ್ಟು ಬಿಡು ಅಂತ ಹೇಳಿ ನೂರಾರು ರೀತಿಯ ಒತ್ತಡಗಳನ್ನು, ಆಮಿಷಗಳನ್ನು ತೋರಿಸಿದರು. ಆದರೆ ಶಶಿಧರ್ ಅವರು ಹೇಳಿದರು, ನನಗೆ ಮೊದಲ ಹಿಂದೂ ಮುಖ್ಯ, ಹಿಂದೂ ಧರ್ಮ ಮುಖ್ಯ, ಆಮೇಲೆ ಉಳಿದೆಲ್ಲ ಅಂತ ಹೇಳಿದಂಥ ಗಂಡಗಳು ಯಾರಾದರೂ ಇದ್ರೆ ಅದು ಶಶಿಧರ್. ಅವರನ್ನ ಬದಲಾವಣೆ ಮಾಡೋಕ್ಕಾಗುವುದಿಲ್ಲ. ಅವ್ರ ಮೇಲೆ ಒಂದೇ ಒಂದು ಕಲ್ಲು ಕೂಡ ಎಸೆಯಕ್ಕಾಗುವುದಿಲ್ಲ. ಯಾಕೆಂದ್ರೆ 1000 ಜನ ಬರ್ತಾರೆ. ಭಯಾನಕವಾದಂತಹ ಸ್ಥಿತಿ ನೀವು ಇವತ್ತು ಚಾಮರಾಜಪೇಟೆಯಲ್ಲೇ ನೋಡಬಹುದು. ಜಗತ್ತಿ ದೇಶದಲ್ಲಿ ನಡೀತಾ ಇರುವಂತಹ ಚಾಮರಾಜಪೇಟೆಯಲ್ಲಿ ಎಲ್ಲವೂ ನಡೀತಾ ಇದೆ. ನೋಡಿ, ಈ ಹಸುವಿನ ಕೆಚ್ಚಲವನ್ನ ಕೊಯ್ಯಬೇಕಾದ್ರೆ ಏನು ಪಾಪ ಮಾಡಿದ್ರಿ? ಅದು ಏನು ಪಾಪ ಮಾಡಿತ್ತು? ಮೂಕ ಪ್ರಾಣಿ ರೀ. ಹಾಲು ಕೊಡ್ತಾ ಇದೆ, ಬೆಣ್ಣೆ ಕೊಡ್ತಾ ಇದೆ, ಔಷಧಿ ಕೊಡ್ತಾ ಇದೆ, ಗೊಬ್ಬರ ಕೊಡ್ತಾ ಇದೆ. ನಾನು ಮುಸ್ಲಿಮರಿಗೆ ಕೇಳ್ತಾ ಇದ್ದೇನೆ, ನೀವೇನ್ ಕುಡಿತೀರಿ? ನಿಮ್ಮ ಮಕ್ಕಳು ಏನ್ ಕುಡಿತಾರೆ? ಇದೇ ಆಕಳ ಹಾಲನ್ನು ಕುಡಿತೀರಿ ನೀವು. ಸಂವಿಧಾನದಲ್ಲೇ ಹೇಳಿದ್ದಾರೆ ಡಾಕ್ಟರ್ ಅಂಬೇಡ್ಕರ್, 48ನೇ ವಿಧಿ ಕೃಷಿಗೆ, ಒಕ್ಕಲತನಕ್ಕೆ, ಅಗ್ರಿಕಲ್ಚರ್ಗೆ ಯಾವ ಪ್ರಾಣಿಗಳ ಉಪಯೋಗ ಆಗತ್ತೆ ಆ ಪ್ರಾಣಿಗಳನ್ನು ಕೊಲ್ಲಬಾರದು. ಆ ಪ್ರಾಣಿಗಳ ರಕ್ಷಣೆ ಜನಪ್ರತಿನಿಧಿಗಳ ಕರ್ತವ್ಯ ಅಂತ ಹೇಳಿ ಅಂಬೇಡ್ಕರ್ ಅವರು ಅಲ್ಲಿ ಬರೆದಿದ್ದಾರೆ, ಸಂವಿಧಾನದಲ್ಲಿ ಬರೆದಿದ್ದಾರೆ. ಈ ರೀತಿಯ ಕೆಚ್ಚಲನ್ನು ಕೊಯ್ಯೋದು, ಮಾಂಸವನ್ನು ತಿನ್ನೋದು ಏನ್ ಬೇಕಾದ್ ಮಾಡ್ತಾ ಇದ್ರಲ್ಲ. ಇಲ್ಲಂತೂ ಕರ್ನಾಟಕದಲ್ಲಿ ಕಾನೂನಿದೆ, ಬಿಜೆಪಿ ಸರ್ಕಾರ ಕಾನೂನು ಮಾಡಿದೆ. ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ರಚನೆ ಮಾಡಿದಾಗಲೂ ಕೂಡ ಗೋಹತ್ಯೆ ಆಗ್ತಾ ಇದೆ, ಗೋಕಳ್ಳತನ ಆಗ್ತಾ ಇದೆ, ಗೋಮಾಂಸ ತಿಂತಾ ಇದ್ದಾರೆ. ಓಪನ್ ಆಗಿ ಬೋರ್ಡ್ಗಳು ಹಾಕಿದ್ದಾರೆ, ಬೀಫ್ ಮಾರ್ಕೆಟ್, ಬೀಫ್ ಶಾಪ್. ಒಂದು ಕಡೆಗೆ ಕಾನೂನು, ಇನ್ನೊಂದು ಕಡೆಗೆ ಈ ರೀತಿ ಓಪನ್ ಆಗಿ ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ನಡೀತಾ ಇದೆ. ಇವತ್ತು ಹೇಳ್ತಾರೆ ಮುಸ್ಲಿಮರು ದಲಿತರು ಭಾಯಿ ಭಾಯಿ ಅಂತ ಹೇಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗಿದೆ, ದಲಿತರಿಗೂ ಅನ್ಯಾಯ ಆಗಿದೆ ಅಂತ ಹೇಳುವಂತ ಮುಸ್ಲಿಂ ಮುಖಂಡರಿಗೆ ನಾನು ಹೇಳ್ತಾ ಇದ್ದೀನಿ, ಜಮೀರ್ ಅಹ್ಮದ್ಗೆ ನಾನು ಹೇಳ್ತಾ ಇದ್ದೀನಿ, ಜೆ ನಗರ್ ಅಂತನ್ನುವಂತಹದ್ದು ಚಾಮರಾಜಪೇಟೆಯಲ್ಲಿದೆ. ಜಗಜೀವನ ರಾಮ್ ಅನ್ನುವಂಥ ಒಂದು ನಗರ ಇದೆ. ಅಲ್ಲಿ ಹೆಸರೇ ಜಗಜೀವನ್ ರಾಮ್. ಹಿಂದುಳಿದ ವ್ಯಕ್ತಿ, ಎಂಥ ಶ್ರೇಷ್ಠ ಕಾರ್ಯ ಮಾಡಿದಂತಹ ಮಹಾನ್ ದಲಿತ ಆ ಮಹಾಪುರುಷನ ನಗರದಲ್ಲಿ, ಚಾಮರಾಜಪೇಟೆಯ ಆ ನಗರದಲ್ಲಿ ಇವತ್ತು ಜಗಜೀವನ್ ರಾಮ್ ಅವರ ಮೂರ್ತಿಗೆ ವಿರೋಧ ಮಾಡ್ತಾ ಇದ್ದಾರೆ. ರೆಡಿ ಇದೆ, 4-5 ವರ್ಷ ಆಯ್ತು ಮೂರ್ತಿ ರೆಡಿ ಮಾಡಿ, ಅಲ್ಲಿ ಮೂರ್ತಿ ಕೊಡ್ತಾ ಇಲ್ಲ. ದಲಿತರು ಮುಸ್ಲಿಮರು ಭಾಯಿ ಭಾಯಿ ಅಂತ ಹೇಳಿ ಬೊಗಳೆ ಬಿಡುವಂತವ್ರು ಬನ್ನಿ ಇಲ್ಲೇ ಜಗಜೀವನ್ ರಾಮ್ ಅವರ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು, ಯಾಕೆ ವಿರೋಧ ಮಾಡ್ತಾ ಇದ್ದಾರೆ? ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿ, ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಮತ್ತು ಓಂ ಶಕ್ತಿಯ ಭಕ್ತಾದಿಗಳು ಎಲ್ಲರೂ ಸೇರಿ ಆ ಜಗಜೀವನ್ ರಾಮ್ ನಗರದಲ್ಲಿ ಜಗಜೀವನ್ ರಾಮ್ ಅವರ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವ ಶಕ್ತಿ ತಡೆಯುತ್ತೆ ನೋಡೋಣ. ದಲಿತರು 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 ಅಂತ ಹೇಳಿ ಬೊಂಬಡಿ ಹೊಡೆಯುವಂತವ್ರು ಇವತ್ತು ದಲಿತ ನಾಯಕರಿಗೆ ಅಪಮಾನ ಮಾಡ್ತಾ ಇದ್ದಾರೆ. ಕಾಣಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಬುರುಡೇ ಬಿಡ್ತೀರಿ ನೀವು. ಬರೇ ಓಟು ತಗೊಳಕ್ ಮಾತ್ರನಾ ದಲಿತರು? ದಲಿತರಿಗೆ ಗೌರವ, ದಲಿತರಿಗೆ ಅವರಿಗೂ ಕೊಡ್ಬೇಕಂತ ಮಾನ ಮರ್ಯಾದೆ ಇಲ್ವಾ? ಬಂಧುಗಳೇ, ಇನ್ನು ಮುಂದಿನ ದಿನಗಳಲ್ಲಿ, ಅಂದ್ರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೆ ಅಂದ್ರೆ ಇದೆಲ್ಲ ಕಡೆ ನಡೆಯುತ್ತೆ ಇನ್ನು ಮುಂದಿನ ದಿನಗಳಲ್ಲಿ. ಬರೇ ಚಾಮರಾಜಪೇಟೆ ಒಂದು ನಿಮಿತ್ತ, ಒಂದು ಶಾಂಪಲ್ಗಳ ನಮ್ಮ ಕಣ್ಣು ಮುಂದೆ ಇದ್ದಾವೆ. ಅಲ್ಲಿ ಒಂದು ದೇವಸ್ಥಾನ ಇದೆ, ನರಸಿಂಹಸ್ವಾಮಿ ದೇವಸ್ಥಾನದ ಮೆರವಣಿಗೆ ಮೇಲೆ ಒಂದು ಗಲೀಜ್ ಇರುವಂತಹ ಬಾಟಲ್ ಅನ್ನು ಎಸೆದರು.
ಅರುಣಾಚಲಂ ಅನ್ನುವಂಥ ಒಂದು ದೇವಸ್ಥಾನ ಇದೆ. ದೇವಸ್ಥಾನ ಪಕ್ಕದಲ್ಲೇ ಒಂದು ಮಾಂಸದ ಅಂಗಡಿ ಇದೆ. ಅದು ಮುಜರಾಯಿ ಸರ್ಕಾರಿ ದೇವಾಲಯ, ಅದು ಸರ್ಕಾರಿ ದೇವಸ್ಥಾನ. ಅದು ಸರ್ಕಾರದ ಮುಜರಾಯಿ ದೇವಸ್ಥಾನದ ನಿಯಮದ ಪ್ರಕಾರ ನಿಯಮ ಇದೆ, ಕಾನೂನಿದೆ, ಕಾಯ್ದೆ ಇದೆ. ಏನಿದೆ? ಒಂದು ಮುಜರಾಯಿ ದೇವಸ್ಥಾನದ ಸುತ್ತಲೂ 100 ಮೀಟರ್ ಅಂತರದಲ್ಲಿ ಮದ್ಯ ಮತ್ತು ಮಾಂಸ ಮಾರಾಟ ಮಾಡೋಗಿಲ್ಲ ಅನ್ನೋದು ಕಾಯ್ದೆ ಇದೆ. ಪಕ್ಕದಲ್ಲೇ ಇದೆ ಅಲ್ರಿ, ಅರುಣಾಚಲೇಶ್ವರ ಅನ್ನುವಂಥ ದೇವಸ್ಥಾನದ ಪಕ್ಕದಲ್ಲೇ ಮಾಂಸದ ಅಂಗಡಿ ಇದೆ. ಒಂದು ಪಶು ಚಿಕಿತ್ಸೆ ಆಸ್ಪತ್ರೆ ಇದೆ, ದನಗಳ ದವಾಖಾನೆ ಇದೆ. 100 ವರ್ಷದ್ರಿ, 100 ಇಯರ್ಸ್. ಪ್ರತಿನಿತ್ಯ 50 ಆಕಳುಗಳು, ಎಮ್ಮೆ, ಎಲ್ಲ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡ್ತಾರೆ. ಅಲ್ಲಿ ನಡೀತಾ ಇದೆ, ಚಾಲ್ತಿ ಇದೆ. ಅಲ್ಲಿ ನಡೀತಾ ಇರುವಂತ ಆ ದೊಡ್ಡ ಜಾಗವನ್ನೇ ಕಬಳಿಸೋಗೋಸ್ಕರ ಈ ಮಹಾಶಯ, ಈ ಸಚಿವರು ಅದನ್ನು ವಕ್ಫ್ ಬೋರ್ಡ್ಗೆ ಟ್ರಾನ್ಸ್ಫರ್ ಮಾಡ್ಬಿಟ್ಟು ಏಕಾಏಕಿ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಸಿದ್ದರಾಮಪ್ಪ ಇದಾರಲ್ಲ, ಅವ್ರ ಬಲಗೈ ಬಂಟ ಇವನು. ಸೊ ಅವರೇ ಇದ್ದಾಗ ಇನ್ಯಾರ್ರಿ ನಮಗೆ ಕೇಳೋದು ಅಂತ ಹೇಳಿ ಟ್ರಾನ್ಸ್ಫರ್. ಅಲ್ಲಿ ಡಾಕ್ಟರು, ಅಲ್ಲಿ ನರ್ಸ್ಗಳು, ಅಲ್ಲಿ ಕಂಪೌಂಡರ್ಗಳು ಹೇಳಿದ್ರು, ಮುತಾಲಿಕ್ರೆ ನಾವೆಲ್ಲಿ ಹೋಗೋದು? ದಿನನಿತ್ಯ ಉಪಚಾರ ಮಾಡ್ತಾ ಇದ್ದೀವಿ, ನೋಡಿ ಎಷ್ಟುಗಳು ಪಶುಗಳು ಬರ್ತಾ ಇದ್ದಾವೆ ನೋಡಿ, ಇದನ್ನು ಎಲ್ಲೋ ಶಿಫ್ಟ್ ಮಾಡ್ತಾ ಇದ್ದಾರೆ. 100 ವರ್ಷದ್ದಿರು ಅಂತ ಹೇಳಿ ಅಳ್ತಾ ಇದ್ದಾರೆ ಅಲ್ಲಿ ಇದ್ದಂಥವ್ರೆಲ್ಲರೂ, ಡಾಕ್ಟರು ಅವರು ಇವರು ಹೇಳಿ. ಕೊನೆಗೆ ಅದರ ವಿರುದ್ಧ ಹೋರಾಟ ಮಾಡಿದ್ವಿ, ಕೇಸ್ ಹಾಕಿದ್ವಿ, ಸ್ಟೇ ತಂದೀವಿ, ರದ್ದಾಯ್ತು. ಇವತ್ತು ಪಶು ದವಾಖಾನೆ ಇವತ್ತು ಉಳಿದಿದೆ. ಅದು ಇಂಥವು ಎಷ್ಟು ಮಾಡಿದಾರೋ ಗೊತ್ತಿಲ್ಲ. ಎಂಥವು ಎಷ್ಟು ರೀತಿಯ ಕಬಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಮಾಡ್ತಾ ಇದ್ದಾರೆ. ನಮ್ಮ ಶರೀರ ಕಣ್ಣಾಗ್ಬೇಕು, ನಮ್ಮ ಶರೀರ ಕಿವಿ ಆಗ್ಬೇಕು. ಇವತ್ತಿನ ದಿನ ಏನೇನು ಆಗ್ತಾ ಇದೆ ಅನಾಹುತಗಳನ್ನು ಯೋಚನೆ ಮಾಡಿ ಹೆಜ್ಜೆ ಇಡಬೇಕಾಗಿದೆ. ಇತ್ತೀಚೆಗೆ 1 ವಾರದ ಹಿಂದೆ ದಾವಣಗೆರೆ, ಬೆಂಗಳೂರಿನಲ್ಲಿ ಗಾಂಜಾ ಮಾಫಿಯಾವನ್ನು ಹಿಡಿದ್ರು. ಸುಮಾರು 5 ಕೋಟಿ ರೂಪಾಯಿಯ ಗಾಂಜಾವನ್ನು ಹಿಡಿದ್ರೆ ನಮ್ಮ ಸಚಿವ ಮಹಾಶಯರ PA ಕೂಡ ಸಿಕ್ಕಾಕೊಂಡ್ರೆ. ಅವರು ಕೂಡ ಗಾಂಜಾ ಲಿಂಕ್ನಲ್ಲಿದ್ದರು, ಅವ್ರನ್ನೂ ಅರೆಸ್ಟ್ ಮಾಡಿದರು. ಮಾನ್ಯ ಸಚಿವರೇ, ಇದಕ್ಕೆ ಉತ್ತರ ಕೊಡ್ರಿ, ಇದಕ್ಕೆ ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಅಂದರೆ ನೀವು ಗಾಂಜಾ, ಈ ಮಾದಕ ದ್ರವ್ಯಗಳನ್ನು ಸಪ್ಲೈ ಮಾಡೋದರ ಯಾರ್ಯಾರಿದ್ದಾರೆ ಅವರಿಗೆ ನೀವು ಪ್ರೋತ್ಸಾಹ, ಅವರಿಗೆ ಪ್ರೇರಣೆ, ಅವರಿಗೆ ಬಂಡವಾಳ ಹಾಕಿ ಮಾಡಿ ಅಂತ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಇವತ್ತು ಚಾಮರಾಜಪೇಟೆಯಲ್ಲಿ ಇರುವಂಥ ಮೈದಾನ ಹೋರಾಟ ಆಯ್ತು. ಹೋರಾಟ ಆಗಿ RSSನ ಮೆರವಣಿಗೆಗೆ, RSSನ ಪಥಸಂಚಲನಕ್ಕೆ ಅವಕಾಶ ಕೊಡಲಿಲ್ಲ. ಈಗ ಸರ್ಕಾರಿ ಜಾಗ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದಿರಿ. ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಸರ್ಕಾರಿ ಜಾಗ, ಕಾರ್ಪೊರೇಷನ್ ಜಾಗ ಅಂತನ್ನುವಂಥ ಡಿಕ್ಲೇರ್ ಆದಮೇಲೆ ಅಲ್ಲಿ ವರ್ಷಕ್ಕೆ ಒಮ್ಮೆ ನಮಾಜ್ ಮಾಡ್ತಾರೆ. ಸರಿ ಮಾಡಿ, ನಮಾಜ್ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಅಲ್ಲಿ ಗಣೇಶೋತ್ಸವ, ಸಾರ್ವಜನಿಕ ಗಣಪತಿಯನ್ನು ಪೂಜೆ ಮಾಡೋಕ್ಕೆ ಯಾಕೆ ಅವಕಾಶ ಇಲ್ಲ? ಏನು ತೊಂದರೆ? ಇವರೇ, ಇದೇ ಮಹಾಶಯರು, ಇದೇ ಸಚಿವರು ಜಮೀರ್ ಅಹ್ಮದ್ ಅವರು ದೆಹಲಿಗೆ ಹೋಗಿ ಇಲ್ಲಿ ಯಾವುದೇ ರೀತಿಯ ಗಣೇಶೋತ್ಸವ ಮಾಡಬಾರ್ದು ಅಂತ ಹೇಳಿ ಸ್ಟೇ ತಗೊಂಡ್ಬಂದರು. ಯಾಕೆ? ಸರ್ಕಾರಿ ಜಾಗ ರೇ, ನೀವೇ ಹೇಗೆ ನಮಾಜ್ ಮಾಡ್ತೀರಿ ಹಾಗೆ ನಾವು ಕೂಡ ಗಣೇಶನ ಹಬ್ಬ ಮಾಡ್ತೀವಿ, ಗಣೇಶನ ಪೂಜೆ ಮಾಡ್ತೀವಿ, ಭಜನೆ ಮಾಡ್ತೀವಿ. ನಾವು ನಮಗೆ ಅವಕಾಶ ಇಲ್ಲ. ನಮ್ಮ ಕೋರ್ಟ್ ಕೂಡ ಎಂಥಾದ್ರಿ ಇದು, ಏನು ಗೊತ್ತಾಯ್ತಾ ಇಲ್ಲ. ಯಾವುದಕ್ಕೆ ಸ್ಟೇ ಕೊಡಬೇಕು, ಯಾವುದಕ್ಕೆ ಬೇಲ್ ಕೊಡಬೇಕು, ಏನು ಅಂತ ಅನ್ನೋದೇ ಅರ್ಥ. ನಾವು ಕೋರ್ಟ್ನವರು ಯೋಚನೆ ಮಾಡ್ರಿ. ನಿಮ್ಮ ಮನೆಯಲ್ಲೂ ಕೂಡ ಗಣೇಶನ ಪೂಜೆ ಮಾಡ್ತಾರೆ, ಸರ್ಕಾರಿ ಜಾಗ ಇದೆ, ಸ್ಟೇ ಹಾಕಿ ಕೊಡ್ತಾರೆ. ಪೂಜೆ ಮಾಡೋ ಹಕ್ಕಿದೆ, ಅವ್ರು ಮಾಡ್ಲಿ ಅಂತನ್ನುವಂಥ ಆರ್ಡರ್ ಕೊಡೋಡ್ಬಿಟ್ಟು ಇವತ್ತು ನಮ್ಮನ್ನು ತಡಿತಾ ಇದ್ದಾರೆ. ಚಂದ್ರು ಅನ್ನುವಂಥ ಒಬ್ಬ ಹುಡುಗ, 25 ವಯಸ್ಸರಿ, ಪಾಪ ಇನ್ನೂ ಮದುವೆ ಆಗಿಲ್ಲ. ಬೈಕ್ನಲ್ಲಿ ರಾತ್ರಿ ಓಡಾಡ್ಕೊಂಡು ವಾಪಸ್ ಮನೆಗೆ ಬರಬೇಕಾದ್ರೆ ಆ ಪುಂಡ ಪೋಖ್ರಿ ಮುಸ್ಲಿಮರು ಗುಂಡಾಗಳು ಅವನನ್ನು ಹಿಡಿದ್ರು, ತಡೋದ್ರು. ಬೋಲ್ಬೆ, ಉರ್ದು ಮೇ ಬೋಲ್, ಕನ್ನಡ ನೈ ಬೋಲ್ನಾ,
यहाँ कन्नड़ नहीं चलेगा, तेरा नाम क्या बे, ಉರ್ದು ಮೇ ಬೋಲ್. ಅವನಿಗೆ ಪಾಪ ಉರ್ದು ಬರ್ತಾ ಇರಲಿಲ್ಲ, ಕನ್ನಡದಾಗ ಮಾತಾಡ್ತಾ ಇದ್ದ. ಕೇಳಲಿಲ್ಲ ರೀ, ಚಾಕು ಹಾಕಿದ್ರು, ಕೊಂದ್ ಹಾಕಿದ್ರು. ಚಂದ್ರು ಅನ್ನುವಂತ ಎಳೆ ಹುಡುಗ, ಇನ್ನೂ ಆನಂದವಾಗಿ ಬದುಕಬೇಕಾದಂತ ಹುಡುಗನನ್ನ ಕೊಂದ್ ಹಾಕಿದ್ರು. ಕರ್ನಾಟಕದಲ್ಲಿ ಕನ್ನಡ ಮಾತನಾಡುವಂತ ಹುಡುಗನ ಕೊಲೆ ಆಯ್ತು. ಬಾಂಗ್ಲಾದೇಶ ಇದು, ಪಾಕಿಸ್ತಾನ ಇದು, ಏನ್ರಿ ಹೇಗಾಗ್ತಾ ಇದೆ, ಏನೇನಾಗ್ತಾ ಇದೆ? ಇಂಥ ಇನ್ನೂ ನೂರಾರು ಘಟನೆಗಳೆಲ್ಲ ನಡೀತಾ ಇದ್ದಾವೆ. ಚಾಮರಾಜಪೇಟೆಯ ಕ್ಷೇತ್ರದ ನಿಮಿತ್ತ ಮಾಡಿಕೊಂಡು ಇಡೀ ಬೆಂಗಳೂರು ನಗರದಲ್ಲಿ ಆಗ್ತಾ ಇರುವಂತಹದ್ದನ್ನ ತಡಿಬೇಕಾಗಿದೆ. ಈಗಾಗಲೇ ಭವ್ಯಕ್ಕ ಮತ್ತು ನಮ್ಮೆಲ್ಲ ಹೇಳಿದ್ರು ಬಾಂಗ್ಲಾದೇಶದ ಬಗ್ಗೆ. ಈ ಬಾಂಗ್ಲಾದೇಶಿಯ ಮುಸ್ಲಿಮರನ್ನ ಅವ್ರು ಎಲ್ಲಿಂದೋ ಬಂದಿದ್ದಾರೆ. ID ಅಂತೂ ಯಾರು ಬೇಕಾದವ್ರು 1,500 ಕೊಟ್ಟ ತಕ್ಷಣನೇ ಕೊಡ್ತಾರೆ. ಅವ್ರು ಕೊಡೋರು ಯಾರಿದ್ದಾರೆ ಅವರು ನೋಡ್ಕೊಂಡು ಸರಿಯಾಗಿ ಚಪ್ಪಲಿಲ್ಲ ಹೊಡಿಬೇಕು. ಇದನ್ನ ನೋಡಕ್ ಹೋಗ್ತೀವಿ, ದಾಖಲೆ ಇದೆ, ವಿಡಿಯೋ ಮಾಡಿದ್ದಾರೆ. ನಾವು ಬಾಂಗ್ಲಾದೇಶಗಳು, ನಾವು ಇಲ್ಲಿಂದ ಬಂದಿದ್ದೀವಿ, ಇಷ್ಟು ವರ್ಷ ಆಯ್ತು ಅಂತೆಲ್ಲ ಬಾಯಿ ಬಿಟ್ಟು ಹೇಳಿದಾರೆ ಅವರು. ಅಂಥವರನ್ನ ಎಲ್ಲ ನೋಟ್ ಮಾಡಿಕೊಂಡು ಒಂದು ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಅಲ್ಲಿ ಹೋಗ್ತಾರೆ. ಇಲ್ಲಿ ಗ್ಯಾಸ್ ಸಿಲಿಂಡರನ್ನು ಬಣ್ಣ ಹಚ್ಚಿ ಗ್ಯಾಸ್ ಫಿಲಪ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ, ಅಷ್ಟೇ ಒಂದು ರಿಪೋರ್ಟ್ ಕೊಡ್ತಾರೆ. ಅದರಲ್ಲಿ ಬಾಂಗ್ಲಾದೇಶಿ ಇಲ್ಲ, ಮುಸ್ಲಿಮರು ಇಲ್ಲ, ಏನಿಲ್ಲ ರೇ. ನಾಳೆ ಇದೇ ಬಾಂಗ್ಲಾದೇಶಗಳು ಪೊಲೀಸರಿಗೆ ನಾನು ಹೇಳ್ತೇನೆ, ನಿಮ್ಮ ಮನೆ ಒಳಗಡೆಗೆ ಹೊಕ್ಕು ಹೊಡಿತಾರೆ, ಅವಾಗ ಬೊಂಬಡಿ ಹೊಡ್ಕೊಳ್ರಿ. ಬೊಂಬಡಿ ಯಾರು ಬೇಕಾದವ್ರು ಎಲ್ಲಿ ಬೇಕಾದ್ರೆ ಧರ್ಮಛತ್ರನ ಇದು ಭಾರತ? ಏನ್ ಬೇಕಾದ್ ಮಾಡ್ಬೋದಾ? ಬಂಗಾಳದಲ್ಲಿ ಏನ್ ನಡೀತಾ ಇದೆ, ಹಿಂದೂಗಳ ಮೇಲೆ ಅತ್ಯಾಚಾರ ನಡೀತಾ ಇದ್ರೆ ಇಲ್ಲಿ ಅವರನ್ನು ಸಾಕ್ತಾ ಇದ್ದೀವಿ, ಬಿರಿಯಾನಿ ತಿನ್ನಿಸ್ತಾ ಇದ್ದೀವಿ, ಕೆಲಸ ಕೊಡ್ತಾ ಇದ್ದೀವಿ, ID ಕೊಡ್ತಾ ಇದ್ದೀವಿ, ಎಲ್ಲ ರೇಷನ್ ಕಾರ್ಡ್ ಎಲ್ಲ ಕೊಡ್ತಾ ಇದ್ದೀವಿ, ಲೈಟು ನೀರು, ಆನಂದವಾಗಿರ್ರಿ, ಮಜಾ ಮಾಡ್ಕೊಂಡಿರ್ರಿ, ಮನೆ ಕೊಡ್ತಾ ಇದ್ದಾರೆ. ಕೋಗಿಲೆದಲ್ಲಿ 157 ಮನೆಗಳನ್ನ ಸರ್ಕಾರನೇ ಕೆಡವಾಯ್ತು. 157 ಜನರಿಗೆ ಇವತ್ತು 26 ಜನರಿಗೆ ಮಾತ್ರ ಮನೆ ಕೊಟ್ಟಿದ್ದಾರೆ. ಯಾಕೆ? ಇನ್ನು ಉಳಿದವ್ರಿಗೆ ಯಾಕಿಲ್ಲ? ಅವ್ರು ಯಾರು, ಎಲ್ಲಿಂದ ಬಂದರು, ಎಲ್ಲಿ ಹೋದರು, ಎಲ್ಲಿ ಬಚ್ಚಿಟ್ಟಿದ್ದೀರ ಅವ್ರನ್ನ ಯಾಕೆ ಶೋಧನೆ ಮಾಡ್ತಾ ಇಲ್ಲ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ನೀವೇ ಹೇಳಿದ್ರಿ 157 ಜನರಿಗೆ ನಾವು ಬೇರೆ ಮನೆ ವ್ಯವಸ್ಥೆ ಮಾಡ್ತೀವಿ, ಎಲ್ಲ ಕೊಡ್ತೀವಿ ಅಂತ ಹೇಳಿದಂಥವ್ರು ಬರೀ 26 ಜನರಿಗೆ ಮಾತ್ರ ಕೊಟ್ಟರಲ್ಲ. ಯಾಕೆ 26 ಜನ ಮಾತ್ರ ಇಲ್ಲಿ ಅಧಿಕೃತವಾಗಿ ಕರ್ನಾಟಕದವರು ಇದ್ರು, ಉಳಿದವರೆಲ್ಲರೂ ರೋಹಿಂಗ್ಯಾಗಳು, ಪಾಕಿಸ್ತಾನಿಗಳು, ಬಾಂಗ್ಲಾದೇಶಗಳು ಇದ್ರು. ಅದಕ್ಕೆ ಬಾಯಿ ಮುಚ್ಕೊಂಡು ಕೂತ್ಬಿಟ್ರು. ಅಷ್ಟೇ ಅಲ್ಲ, ಅವರನ್ನು ಓಡಿಸ್ಬಿಟ್ರು. ಇವತ್ತಿಲ್ಲ ನಾಳೆ ಬಹಳ ದೊಡ್ಡ ಅನಾಹುತ ಮಾಡುವಂಥವ್ರು ಇವರನ್ನು ಈಗಲೇ ಎಚ್ಚರಿಕೆಯಿಂದ ನಾವು ಓಡಿಸಿದರೆ ಮಾತ್ರ ನಾವು ಸುರಕ್ಷಿತವಾಗಿರ್ತೀವಿ, ಪೊಲೀಸರು ಸುರಕ್ಷಿತವಾಗಿರ್ತೀವಿ. ರಾಜಕಾರಣಿಗಳಂತೂ ಬಿಡಿ, ಅವರು ಎಂಥ ದ್ರೋಹಿಗಳಿದಾರ್ರಿ. ಬರೀ ಓಟಿಗೋಸ್ಕರ ಏನೇನು ಮಾಡ್ತಾ ಇದ್ದಾರೆ. ಓಟು ರಾಜಕಾರಣ. ಬಂಧುಗಳೇ, ನಾವು ಎಚ್ಚರಿಕೆ ಮಾಡದೇ ಇದ್ದರೆ, ಜಾಗೃತ ಆಗದೇ ಇದ್ದರೆ ಮುಂದಿನ ದಿನ ಬಹಳ ಅನಾಹುತ ಇದೆ ಅನ್ನೋದಕ್ಕೇ ಈ ಪ್ರತಿಭಟನೆಯ ಯೋಜನೆಯನ್ನು ನಿಮಿತ್ತ ಮಾಡಿ ಪ್ರಾರಂಭ ಆಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಚಾಮರಾಜಪೇಟೆಯ ಕ್ಷೇತ್ರದಲ್ಲಿ ಆಗ್ತಾ ಇರುವಂಥ ಹಲ್ಲೆ, ದೇವಸ್ಥಾನ, ಮೂರ್ತಿ, ನಮ್ಮ ಹಸುವಿನ ರಕ್ಷಣೆ, ಇದೆಲ್ಲವನ್ನೂ ಕೂಡ ನಾವು ಮಾಡೋ ನಿಶ್ಚಯ ಮಾಡಿದ್ದೀವಿ. ನಿಮ್ಮ ಎಷ್ಟು ಲಾಠಿ, ಎಷ್ಟು ಜೈಲು, ಎಷ್ಟು ಕೇಸುಗಳು ಹಾಕ್ರಿ, ಆದರೆ ನಮ್ಮ ಧ್ವನಿಯನ್ನು ನಿಲ್ಲಿಸೋಕ್ಕೆ ಯಾರ ಅಪ್ಪನಿಂದನೂ ಸಾಧ್ಯ ಇಲ್ಲ. ನಾವು ಮಾಡೋರು ಅಂತನ್ನುವಂಥ ದೃಷ್ಟಿಕೋನದಿಂದ ಇವತ್ತು ನಾವು ಈ ಪ್ರತಿಭಟನೆ ಮಾಡಿದ್ದೀವಿ. ಭಾಗವಹಿಸಿದಂಥವ್ರು ಎಲ್ಲರೂ ಕೂಡ ಅಭಿನಂದನೆಗಳನ್ನು ಹೇಳ್ತಾ ಇದ್ದಾರೆ. ಇವತ್ತು ಭಾನುವಾರ ಬೇರೆ ಎಲ್ಲದ ಏನೇನೋ ಕಾರ್ಯಕ್ರಮಗಳು ಏನೇನೋ ಇರುತ್ತೆ. ಅದನ್ನೆಲ್ಲವನ್ನು ಬಿಟ್ಟು ದೇಶಕ್ಕಾಗಿ, ಧರ್ಮಕ್ಕಾಗಿ, ಚಾಮರಾಜಪೇಟೆಯಲ್ಲಿ ಆದಂಥ ಆಘಾತದ ಆ ಮಗಳು ಪಾಪ ಇವತ್ತಿಗೂ BCom ಫೈನಲ್ ಅವಳು ಓದ್ತಾ ಇದ್ದಾಳೆ. ಇವತ್ತಿಗೂ ಕೂಡ ಅವಳು ಆ ಭಯದಿಂದ ಹೊರಗೆ ಬಂದಿಲ್ಲ. ಏನು ಭಯ ಪಡೋ ಅವಶ್ಯಕತೆ ಇಲ್ಲ. ಆ ಮಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಜೊತೆಗೆ ಸಾವಿರ ಜನ ಇಲ್ಲಿ ಮಹಿಳೆಯರು ಬಂದಿದ್ದಾರೆ, ನಾವು ಬಂದಿದ್ದೀವಿ, ನಾವು ಅಣ್ಣಂದಿರು ಬಂದಿದ್ದೀವಿ, ಎಲ್ಲರೂ ಬಂದಿದ್ದೀವಿ. ಇನ್ನು ಭಯ ಪಡೋ ಅವಶ್ಯಕತೆ ಇಲ್ಲ. ನಿರ್ಭಯವಾಗಿ ಧೈರ್ಯದಿಂದ ನೀನು ಕಾಲೇಜಿಗೆ ಎದೆ ತಟ್ಟಿ ಹೋಗ್ತಾ ಇರೋ. ಯಾವ ಏನು ಕೆಣಕ್ತಾನೆ, ಯಾವ ಕಲ್ಲು ಎಸಿತಾನೆ ಅಂತ ನೋಡೋಣ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಧೈರ್ಯದಿಂದ
ನೀನು ಕಾಲೇಜಿಗೆ ಹೋಗಬೇಕು, ಧೈರ್ಯದಿಂದ ಈ ರೀತಿಯ ಸಮಾಜದಲ್ಲಿ ಆಗ್ತಾ ಇರುವಂಥ ಭಯದ ವಾತಾವರಣನ ಬದಲಾವಣೆ ಮಾಡುವಂಥ ಕೆಲಸ ನೀನೇ ಮಾಡಬೇಕು ಅಂತನ್ನುವಂಥದ್ದು ಈ ಸಂದರ್ಭದಲ್ಲಿ ಹೇಳಿ, ಸೊ ಎಲ್ಲ ಹಿರಿಯರು, ಮಾಲಾಧಾರಿಗಳು, ಓಂ ಶಕ್ತಿಯ ಪ್ರಮುಖರು ಬಂದಿದ್ದಾರೆ, ನಮ್ಮ ಹಿರಿಯ ವಕೀಲರು ಬಂದಿದ್ದಾರೆ. ಸೊ ಎಲ್ಲರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೇನೆ.